ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಅವರ ಒಂದು ಕರೆಂಟ್ ಎನರ್ಜೀಸ್ ನೀವಿಲ್ಲಿ ಚೆಕ್ ಮಾಡ್ಬೋದು. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಲ್ಲಿ ಇದನ್ನು ಕನೆಕ್ಟ್ ಮಾಡ್ಕೊಂಬಿಡಿ. ಓಕೆ, ನಿಮಗೆ ಇಲ್ಲಿ ಬರೋವಂಥ ಪಾಯಿಂಟ್ಸ್ಗಳು ಏನು ಹೇಳ್ತೀನಿ ಅಥವಾ ಇಲ್ಲಿ ರೀಡಿಂಗಲ್ಲಿ ನೀವೇನು ನೋಡ್ತೀರಾ ಅದು ನಿಮಗೆ ರೆಸೊನೇಟ್ ಆಗ್ತಿದ್ರೆ ನೋಡಲಿಕ್ಕೆ ಅಂದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ನಿಮಗಿದು ರೆಸೊನೇಟ್ ಆಗ್ತಾ ಇಲ್ಲ ಅಂತಿದ್ರೆ ಆ ಒಂದು ವೀಡಿಯೋನ ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು ನನ್ನ ಚಾನಲಲ್ಲೇ ಬೇರೆ ಬೇಕಾದಂಥ ಎಲ್ಲ ವೀಡಿಯೋಗಳು ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು, ಅದನ್ನು ನೀವು ವಾಚ್ ಮಾಡ್ಬೋದು. ಓಕೆ, ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ಸ್ನ ತೊಗೊಳ್ಬೋದು. ಪರ್ಸ್ನಲ್ ಟ್ಯಾರೋ ರೀಡಿಂಗ್ಸ್ ಅವೈಲೇಬಲ್ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಪರ್ಸ್ನಲ್ ರೀಡಿಂಗ್ಸಿಗೆ ಚಾರ್ಜಸ್ ಇರುತ್ತೆ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರ್ತೀರ, ಅವಾಗ ನಾನು ನಿಮಗೆ ಅದರ ಒಂದು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ಓಕೆ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಲೈಫನ್ನೊಂದು ಪಾಸಿಟಿವ್ ವೇಲ್ ತೊಗೊಂಡು ಹೋಗಬೇಕು. ನಿಮ್ಮ ಲೈಫನ್ನೊಂದು ಸಕ್ಸಸ್ಫುಲ್ಲಾಗಿ ನೀವು ಏನು ಹೇಳ್ಬೋದು, ಎಫರ್ಟ್ಲೆಸ್ ಆಗಿ ನಿಮ್ಮ ಲೈಫನ್ನು ಸಕ್ಸಸ್ಫುಲ್ ಮಾಡ್ಕೊಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಹಾಗೆ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ, ಆ ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ವೇಲಿ ಪಾಸಿಟಿವ್ ಥಾಟ್ಸ್ ಮಾಡ್ಕೊಳ್ಬೇಕು, ಪಾಸಿಟಿವ್ ಆಗಿ ನಿಮ್ಮ ಲೈಫನ್ನು ಬದಲಾವಣೆ ಮಾಡ್ಕೊಳ್ಬೇಕಂತ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಆಲ್ರೆಡಿ ಕ್ಲಾಸಸ್ ಎಲ್ಲ ಅಂದರೆ ಸ್ಟಾರ್ಟ್ ಆಗಿದೆ. ನನ್ನ ಸ್ಟೂಡೆಂಟ್ಸ್ಗಳ ರಿವ್ಯೂಗಳನ್ನ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಅಂತ ಅನಿಸುತ್ತೆ, ಲಾ ಆಫ್ ಅಟ್ರಾಕ್ಷನ್ ಕಲಿತ್ರೆ ಏನಾಗುತ್ತೆ, ಅದೆಲ್ಲ ಯೂಸ್ ಆಗುತ್ತಾ, ವರ್ಕ್ ಆಗುತ್ತಾ, ತುಂಬ ಟೆನ್ಷನ್ಸ್ ಇರ್ಬೋದು, ನಿಮಗೆ ಆ ಥರ ಯೋಚನೆಗಳು ಬರ್ಬೋದು. ಸೊ ಡೆಫಿನೆಟ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಆ ಥರ ಎಲ್ಲ ಥಿಂಕ್ ಮಾಡ್ತಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ನೀವು ನಿಮ್ಮ ಲೈಫನ್ನು ಸಕ್ಸಸ್ಫುಲ್ ಲೈಫ್ ಆಗಿ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ರೀಡಿಂಗ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೋಟೋ ಇದ್ದರೆ ಅದನ್ನು ನೋಡಿ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನಿದೆ ಇಲ್ಲಿ. ಓಕೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಇವಾಗ ಏನೂ ಆಗ್ತಾ ಇಲ್ಲ ಅಂತಂದರೆ ಒಂದು ಓಕೆ ಫುಲ್ ಸೈಲೆಂಟ್ ಕಾಣಿಸ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ನೀವು ಏನೂ ಅವ್ರ ಜೊತೆ ಮಾತಾಡ್ತಾ ಇಲ್ಲ, ಅವರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಫುಲ್ ಸೈಲೆನ್ಸ್ ಕಾಣ್ತಾ ಇದೆ. ಏನು ಮಾಡಬೇಕು ಈ ರಿಲೇಶನ್ಶಿಪ್ಪನ್ನು ಅಂಥೇಳಿ ತುಂಬ ಕನ್ಫ್ಯೂಷನ್, ತುಂಬ ಗೊಂದಲಗಳಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಪರ್ಸನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಒಂದು ಸಿಚುವೇಶನ್ ಏನಿದೆ ಅಂತ ಹೇಳಿ ನಿಮಗೆ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮ ಪರ್ಸನ್ ನಿಮಗೆ ಹೇಳ್ದೇ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ನಿಮಗೆ ಹೇಳ್ದೆ ಕೇಳ್ದೇ ಅವರು ಬಿಟ್ಟೋಗಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ತುಂಬಾ ವರಿ ಮಾಡ್ಕೊಂಡಿದ್ದೀರಾ. ಪ್ರೀತಿ ಅಂದರೆ ಇಷ್ಟೇನಾ ಅಂತ ಹೇಳಿ ತುಂಬ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ತುಂಬ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ತುಂಬ ಜನ ಫಿಸಿಕಲಿ ಮೂವ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ನೀವಿಬ್ಬರು. ಸೊ ಇಷ್ಟೆಲ್ಲ ಆದಮೇಲೆ ನನ್ನ ಪರ್ಸನ್ ನನ್ನನ್ನು ಹೇಗೆ ಬಿಟ್ಟು ಹೋದರು ಅಂಥೇಳಿ ನಿಮಗೆ ತುಂಬಾ ಫೀಲ್ ಆಗ್ತಾ ಇದೆ. ಓಕೆ, ಸೊ ಹೇಳಿದೆ ಹಂಗೆ ಪ್ರೀತಿ ಅಂದರೆ ಇಷ್ಟೇ ಅಂತ ಅಂದ್ಕೊಳ್ತಿದ್ದೀರಾ. ತುಂಬ ನೀವು ನಿಮ್ಮ ಎನರ್ಜಿನೇ ಫುಲ್ ಲೋ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅವರ ಫೋನ್ಗೋಸ್ಕರ ಇರ್ಬೋದು, ಅವರ ಮಾತಿಗೋಸ್ಕರ, ಅವ್ರನ್ನ ಮೀಟ್ ಮಾಡಲಿಕ್ಕೋಸ್ಕರ ನೀವು ತುಂಬಾ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಏನು ಹೇಳ್ಬೋದು, ನಿಮ್ಮ ಒಂದು ನೀವಿಲ್ಲೇನು ಅಂದ್ಕೊಳ್ತಿದ್ರೆ ಅದು ಯಾವುದಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬ ಜನದ ಎನರ್ಜಿ ಬಂದಿದೆ. ಸೊ
ಫಿಸಿಕಲಿ ತುಂಬಾ ಮೂವ್ ಆನ್ ಆಗಿದ್ದೀರಾ, ತುಂಬ ಜನ ಅಂದರೆ ಮೂವ್ ಆಗಿದ್ದೀರಾ, ಸಾರಿ. ಓಕೆ, ಸೊ ಯಾ, ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಒಂದು ರಿಲೇಶನ್ಶಿಪ್, ನಿಮ್ಮ ಏನು ಲವ್ ಇತ್ತು ಅದು ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾಗಿರ್ಬೋದು. ಸೊ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಆ ವಿಷಯನ ನಿಮ್ಮ ಹತ್ರ ಹೇಳಲಿಕ್ಕಾಗ್ದೇ ಅವರು ಒದ್ದಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಇಲ್ಲಿ. ಸೊ ನೀವಿಲ್ಲಿ ಅಂದ್ಕೊಳ್ತಿದ್ರೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅವರಿಗೆ ಅಂಥೇಳಿ ನೀವಿಲ್ಲಿ ಫೀಲ್ ಮಾಡ್ತಿದ್ರೆ, ಬಟ್ ಅವರಿಗೆ ಅಲ್ಲಿರೋಂಥ ಸಿಚುವೇಶನ್, ಅವರಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಅನ್ನಿಸ್ತಿದೆ ಇಲ್ಲಿ. ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಮೊಬೈಲೆಲ್ಲ ತೆಗೆದಿಟ್ಕೊಂಡಿರೋವಂಥದ್ದು, ಹೊರಗಡೆ ಎಲ್ಲೂ ಹೋಗಬಾರ್ದು ಅಂಥೇಳಿ ಅವ್ರನ್ನ ಮನೆಯಲ್ಲೇ ಇಟ್ಕೊಂಡಿರೋ ಅಂಥದ್ದು ಕಾಣಿಸ್ತಾ ಇದೆ. ಸೊ ಅವರು ತುಂಬಾ ಅವರಲ್ಲಿ ಒದ್ದಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ನಿಮ್ಮ ಹತ್ರ ಯಾವ ಫೀಲಿಂಗ್ಸ್ನ ಹೇಳ್ಕೊಳ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ. ಸೊ ಯಾ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಿಗೆಲ್ಲ ಇತ್ತು ರಿಮೂವ್ ಆಗುವಂಥ ಚಾನ್ಸಸ್ ಇದೆ. 1 ಮಂತ್ ಆರ್ 6 ಮಂತಲ್ಲಿ ಅಥವಾ 4 ಮಂತಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂಥ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ಯಾ, ಇಲ್ಲಿ ನೀವು 1 ಇಯರ್ ಆಗಿರ್ಬೋದು ನಿಮ್ಮಿಂದ ಅವರು ಸಪ್ರೇಟ್ ಆಗಿ. ಕೆಲವೊಬ್ಬರಿಗೆ ಇಲ್ಲಿ 4 ಮಂತ್ ಆಗಿರ್ಬೋದು, 3 ಮಂತ್ ಆಗಿರ್ಬೋದು, 2 ಇಯರ್ಸ್. ಓಕೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ. ಯಾ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಮೋಸ ಆಗಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ಚೀಟ್ ಮಾಡಿರೋ ಅಂಥದ್ದು ಏನೋ ಇಲ್ಲಿ ಎನರ್ಜಿ ನನಗೆ ಸಿಗ್ತಾ ಇದೆ. ಸೊ ಯಾ, ಇಲ್ಲಿ ನಿಮ್ಮ ಹೆಸರು ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಹೆಸರು ಇರ್ಬೋದು. ಫಸ್ಟ್ ಲೆಟರ್ JGLAS RVYMSNSK. ಓಕೆ, ಈ ಏನೋ SN ಅಂತ ಅಥವಾ SK ಅಂತ ನಿಮ್ಮ ಪರ್ಸನ್ ಆ ಥರ ಇರ್ಬೋದು. ಅಂದರೆ ನಿಮ್ಮ ಹೆಸರು, ನಿಮ್ಮ ಪರ್ಸನ್ ಹೆಸರು ಸ್ಟಾರ್ಟ್ ಆಗುವಂಥದ್ದು DH ಅಂತ ಇರ್ಬೋದು. ಸೊ ಜೊತೆಯಾಗಿ ಆ ಒಂದು ಲೆಟರ್ಸ್ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಇಲ್ಲಿ ತುಂಬ ಜನ ಏನೋ ಪ್ರಾಮಿಸ್ ಮಾಡಿರೋ ಅಂಥದ್ದೇನೋ ಕಾಣಿಸ್ತಾ ಇದೆ. ಇಲ್ಲಿ ಏನೋ ಪ್ರಾಮಿಸ್ ಮಾಡಿದ್ದೀರಾ, ಬಿಟ್ಟು ಹೋಗಲ್ಲ ಅಂತ ಇರ್ಬೋದು. ಸಮಥಿಂಗ್ ಏನೋ ಇಲ್ಲಿ ಪ್ರಾಮಿಸ್ ಕಾಣಿಸ್ತಾ ಇದೆ. ಪ್ರಾಮಿಸ್ ಅನ್ನೋ ಒಂದು ಎನರ್ಜಿ ಇಲ್ಲಿ ಸಿಗ್ತಾ ಇದೆ. ಓಕೆ ಓಕೆ, ಇಲ್ಲಿ ತುಂಬ ಜನಕ್ಕೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು, ನೀವಿಬ್ಬರು ಸಪ್ರೇಟ್ ಆಗಬೇಕು ಅಂತ ಹೇಳಿ. ಸೊ ನಿಮ್ಮ ಎಲ್ಲ ವಿಷಯಗಳು ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಕ್ಯಾಸ್ಟ್ ಇಶ್ಯೂಸ್ ಕಾಣ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ಇಲ್ಲಿ ತುಂಬ ನೆಗೆಟಿವ್ ಮಾಡಿರೋ ಅಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಯಾ, ಇಲ್ಲಿ ಫೈನಾನ್ಷಿಯಲಿ ಏನು ಸಮಥಿಂಗ್ ನೀವು ತುಂಬ ಲೋ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಹತ್ರ ಏನು ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಇಲ್ಲ ಅಂಥೇಳಿ ಕೆಲವೊಬ್ಬರಿಗೆ ನಿಮ್ಮನ್ನು ಬಿಟ್ಟು ಹೋಗಿರೋವಂಥದ್ದಿದೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ದುಡ್ಡಿಲ್ಲ, ನೀವೇನೋ ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಓಕೆ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಸೊ ಇಲ್ಲಿ ತುಂಬ ಜನ ಸೂಸೈಡ್ ಮಾಡ್ಕೊಳ್ಳೋವಂಥ ಏನೋ ಆ ಥರ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಆ ಥರ ನಿಮಗೇನೋ ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಅಂಥದ್ದು ಅಥವಾ ಏನೋ ಸಮಥಿಂಗ್ ಇಲ್ಲಿ ಡೇಂಜರಸ್ ಏನೋ ಕಾಣಿಸ್ತಾ ಇದೆ. ಓಕೆ ಓಕೆ, ನಿಮ್ಮ
ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 8, 21st, 31st, 19th, 12, number 1, 3, 4, 6, 25. Okay. ಇಲ್ಲಿ ಕರೆಂಟ್ ಎನರ್ಜಿ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವರಿಗೆ ಮಾತಾಡಲಿಕ್ಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಸಮಥಿಂಗ್ ಏನೋ ಅವರಿಗೆ ಅಡ್ಡಿ ಆತಂಕಗಳು, ಭಯ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿರೋವಂಥದ್ದು, ಹೆದರಿಸಿರೋವಂಥದ್ದು ಕಾಣಿಸ್ತಾ ಇದೆ. ಆ ಒಂದು ಪರ್ಸನ್ ಜೊತೆ ನೀವು ಮಾತಾಡಬಾರ್ದು. ಎಮೋಷ್ನಲಿ ನಿಮ್ಮ ಪರ್ಸನ್ ಅವರು ಹಿಡಿದಿಡ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರಲಿ ಮಾಡ್ತಾ ಇಲ್ಲ. ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ಎಮೋಷ್ನಲಿ ಅವರನ್ನು ಹಿಡಿದಿಟ್ಟಿದ್ದಾರೆ. ಸೊ ಆ ಎನರ್ಜಿ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ. ಓಕೆ, ಆ ಪರ್ಸನ್ ಜೊತೆ ನೀನು ಮಾತಾಡಬಾರ್ದು ಅಂತ. ಓಕೆ, ಇಲ್ಲಿ ಜಗಳಗಳಾಗಿದೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಗಳ ಆಗಿರುವಂಥದ್ದು. ಓ ಮೈ ಗಾಡ್, ಓ ಮೈ ಗಾಡ್. ಓಕೆ, ತುಂಬಾ ಜಗಳಗಳು ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿರುವಂಥದ್ದು, ನನ್ನ ಮಗನ ಅಥವಾ ನನ್ನ ಮಗಳನ್ನ ಬಿಟ್ಬಿಡು, ನೀನು ರಿಲೇಷನ್ಶಿಪ್ಪನ್ನು ನಿನಗೆ ಯಾವುದೇ ರೀತಿ ಮದುವೆ ಮಾಡಿಕೊಡಲ್ಲ ಅಥವಾ ಇಲ್ಲಿಗೆ ಕ್ಲೋಸ್ ಮಾಡಿಬಿಡು, ಆ ಥರ ಎಲ್ಲ ನಿಮ್ಮ ಹತ್ರ ಹೇಳಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಓಕೆ, ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಹತ್ರ ಬಂದು ಹೇಳಿರುವಂಥದ್ದು, ಇದನ್ನು ರಿಲೇಷನ್ಶಿಪ್ಪನ್ನು ಇಲ್ಲಿಗೆ ಬಿಟ್ಬಿಡು, ಕಂಟಿನ್ಯೂ ಮಾಡಬೇಡ ಅಂತೇಳಿ ತುಂಬ ನಿಮಗೆ ಹೇಳಿರುವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಏಂಜಲ್ಸಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ಇಯರ್ ಫ್ರಮ್ ನಾವು, ಈ ಒಂದು ಇಯರಲ್ಲಿ ಡೆಫಿನೆಟ್ಲಿ ನಿಮಗೆ ನಿಮ್ಮ ಪರ್ಸನಿಂದ ಏನಾದರೂ ಒಂದು ನ್ಯೂಸ್ ಸಿಗತ್ತೆ. ಓಕೆ, ಸೊ ಹೆಲ್ಪ್ ಫ್ರಮ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಬಂದಿದೆ. ಸೊ ನಿಮ್ಮ ಪ್ರಾಬ್ಲಮ್ಸನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅವರಿಂದ ನಿಮಗೊಂದು ಸೊಲ್ಯೂಷನ್ ಅನ್ನೋದು ಸಿಗುವಂಥ ಚಾನ್ಸಸ್ ಇದೆ. ಇಲ್ಲಿ ತುಂಬ ಜನ ನಿಮ್ಮಲ್ಲೇ ಇಟ್ಕೊಂಡಿದ್ದೀರ, ನೀವೊಬ್ಬರೇ ನಿಮ್ಮ ಮನಸ್ಸಲ್ಲಿ ಕೊರಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ. ವಾವ್, ಓಕೆ, ರೀಡಿಂಗಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಪರ್ಸನ್ ಒಂದು ಫ್ಯೂ ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಜೊತೆ ಅವರು ರಿಲೇಷನ್ಶಿಪ್ಪನ್ನು ಕಮಿಟ್ಮೆಂಟ್ ಸರಿ ಮಾಡ್ಕೊಳ್ಳುವಂಥದ್ದಾಗಿರಲಿ ಕಾಣಿಸ್ತಾ ಇದೆ. ವಾವ್, ಸಕ್ಸಸ್ ಬರ್ತಾ ಇದೆ, ಡೆಫಿನೆಟ್ಲಿ ರಿಕವರಿ ಬರ್ತಾ ಇದೆ. ಓಕೆ, ಇಲ್ಲಿ ಏಂಜಲ್ಸಿಂದ ಮೆಸೇಜ್ಗಳು ಬಂದಿದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫ್ಯೂ ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದು ಸರಿಯಾಗುವಂಥ ಚಾನ್ಸಸ್ ಇದೆ, ಸಕ್ಸಸ್ ಡೆಫಿನೆಟ್ಲಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಬೇರೆಯವರ ಒಂದು ಹೆಲ್ಪನ್ನು ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಸ್, ರಿಲೇಷನ್ಶಿಪ್ಪಲ್ಲಿ ನಡೀತಿರುವಂಥ ಪ್ರಾಬ್ಲಮ್ಸಿಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ನೀವೇ ಏನೋ ಮಾಡ್ಲಿಕ್ಕೆ ಹೋಗಿ ಅದು ಇನ್ನೇನೋ ಆಗೋ ಬದಲಿಗೆ ನಿಮ್ಮ ಫೀಲಿಂಗ್ಸ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ಬೋದು ಅಥವಾ ನಿಮಗೆ ಯಾರ ಮೇಲೆ ತುಂಬ ಬಿಲೀವ್ ಇದೆ ಅವ್ರ ಜೊತೆ ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡ್ಕೊಳ್ಳಿ, ಅವರಿಂದ ಒಂದು ಹೆಲ್ಪನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.